ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 16. ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಭಾಗದಿಂದ ಪಡೆಯುತ್ತದೆ. ಆಪ್ಷನ್ ಎ ಅಂಡನಾಳ, ಆಪ್ಷನ್ ಬಿ ಅಂಡಾಶಯ, ಆಪ್ಷನ್ ಸಿ ಗರ್ಭಕೋಶ, ಆಪ್ಷನ್ ಡಿ ಜರಾಯು. ನೋಡಿ, ನಿಷೇಚನದ ನಂತರ ಏನಾಗತ್ತೆ, ಅಲ್ಲಿ ಭ್ರೂಣ ಬೆಳವಣಿಗೆ ಆಗತ್ತೆ ಅಲ್ವಾ. ಆ ಭ್ರೂಣ ಏನಾಗತ್ತೆ, ಯಾವ ಒಂದು ಭಾಗದಿಂದ ಆ ಒಂದು ಪೋಷಣೆಯನ್ನ ಪಡೆದುಕೊಳ್ಳುತ್ತೆ ತಾಯಿಯ ದೇಹದಿಂದ. ಅಂಡನಾಳ ಯಾವುದೇ ಒಂದು ಕಾರ್ಯವನ್ನ ನಿರ್ವಹಿಸೋದಿಲ್ಲ. ಇಲ್ಲಿ ಅಂಡಾಶಯನೂ ಕೂಡ ಪೋಷಣೆಯನ್ನ ಒದಗಿಸೋದಿಲ್ಲ. ಗರ್ಭಕೋಶ ಈ ಒಂದು ಒಂದು ಭ್ರೂಣವನ್ನ ಗರ್ಭಕೋಶದಲ್ಲಿ ಏನಾಗಿರುತ್ತೆ, ಅದು ಗರ್ಭಕೋಶಕ್ಕೆ ಅಟ್ಯಾಚ್ ಆಗಿರುತ್ತೆ ಈ ರೀತಿಯಾಗಿ ಅಲ್ವಾ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಜರಾಯು. ಇಂಗ್ಲಿಷಲ್ಲಿ ಪ್ಲಸೆಂಟಾ ಅಂತ ಕರೀತಾರೆ. ಈ ಪ್ಲಸೆಂಟಾ ಏನ್ ಮಾಡುತ್ತೆ ಅಂದ್ರೆ, ಅದು ಆ ಭ್ರೂಣಕ್ಕೆ ಬೇಕಾದಂತಹ ಪೋಷಣೆಯನ್ನು ಕೂಡ ಒದಗಿಸುತ್ತೆ ತಾಯಿಯ ರಕ್ತದಿಂದ. ಹಾಗೆ ಭ್ರೂಣದಲ್ಲಿ ಉತ್ಪತ್ತಿಯಾಗುವಂತಹ ಕೆಲವೊಂದು ತ್ಯಾಜ್ಯ ವಸ್ತುಗಳನ್ನು ಕೂಡ ತಾಯಿಯ ರಕ್ತಕ್ಕೆ ಅದೇನ್ ಮಾಡುತ್ತೆ, ಸಾಗಿಸಿ ಭ್ರೂಣಕ್ಕೆ ಸಹಕರಿಸುತ್ತೆ. ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಜರಾಯು. ಥ್ಯಾಂಕ್ ಯು.